ರಾಜ್ಯದಲ್ಲಿ ದಲಿತರಿಗೂ ಒಂದು ಅವಕಾಶ ಬೇಕು. ರಾಜ್ಯವನ್ನು ಆಳುವುದಕ್ಕೆ ದಲಿತರಿಗೆ ಅವಕಾಶ ಕೊಡಿ. ಮಾದಾಯ ಚೆನ್ನಶ್ರೀ ಸ್ವಾಮೀಜಿ ಅವರು ಆಗ್ರಹಿಸಿದ್ದಾರೆ. ಒಂದು ಬಾರಿಯಾದರೂ ದಲಿತರಿಗೆ ಸಿಎಂ ಆಗುವ ಅವಕಾಶ ಕೊಡಿ. ರಾಜ್ಯದಲ್ಲಿ ದಲಿತ ನಾಯಕರಿಗೆ ಕೊರತೆ ಇಲ್ಲ. ದಲಿತರಿಗೆ ಸಿಎಂ ಆಗುವ ಅವಕಾಶ ಕೊಡಿ. ಸಿಎಂ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿರುವ ಹೊತ್ತಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಒಂದು ಬಾರಿಯಾದರೂ ದಲಿತರಿಗೆ ಸಿಎಂ ಆಗುವ ಅವಕಾಶ ಕೊಡಿ. ಬಸವಮೂರ್ತಿ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕ ದಲಿತ ನಾಯಕರಿದ್ದಾರಲ್ವಾ, ಅವರಿಗೂ ರಾಜ್ಯವನ್ನಾಳುವ ಅರ್ಹತೆ ಇದೆಯಲ್ಲ. ಪರಮೇಶ್ವರ್ ಇದ್ದಾರೆ, ಮುನಿಯಪ್ಪನಂತಹ ಅನೇಕ ದಿಗ್ಗಜ ನಾಯಕರಿದ್ದಾರೆ. ಸಿಎಂ ಆಗುವ ಎಲ್ಲ ಅರ್ಹತೆ ಇರುವವರು ಕಾಂಗ್ರೆಸ್ನಲ್ಲಿ ಇರುವುದರಿಂದ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಈ ಇಂಗಿತದಲ್ಲಿ ಅಥವಾ ಈ ಆಗ್ರಹದಲ್ಲಿ ಯಾವುದೇ ತಪ್ಪಿಲ್ಲ. ಎಲ್ಲ ವರ್ಗದವರು ರಾಜ್ಯವನ್ನು ಆಳಿದ್ದಾರೆ. ದಲಿತರು ಒಂದು ಬಾರಿಯಾದರೂ ರಾಜ್ಯವನ್ನು ಆಳಬೇಕು ಎಂದ ಸ್ವಾಮೀಜಿ ಆಗ್ರಹಿಸಿದ್ರಲ್ಲಿ ತಪ್ಪೇನಿದೆ? 2 ವರ್ಷ 6 ತಿಂಗಳು 18 ದಿವಸಗಳನ್ನು ಹಿಡಿದು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಿದ ಸಿಂಬಲ್ ಆಫ್ ನಾಲೆಡ್ಜ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ದೇಶ ಒಂದು ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಜೊತೆಗೆ ಪತ್ರಿಕಾ ರಂಗ, ಅದರ ಜೊತೆಗೆ ಜನರ ಕೈಯಲ್ಲಿರುವ ಅಧಿಕಾರ ಅದೇನೆಂದರೆ ಅದು ಮತದಾನದ ಅಧಿಕಾರ. ಅದರ ಮುಖಾಂತರವಾಗಿ ಜನರ ಮತದಿಂದ ಆಯ್ಕೆಯಾಗುವ ಜನಪ್ರತಿನಿಧಿ, ಆ ಆಯ್ಕೆಯಾಗಲ್ಪಡುವಂತಹ ವ್ಯಕ್ತಿ ಯಾವುದೇ ಸಮುದಾಯದವನಾಗಿರಲಿ, ಆತನಿಗೆ ಪವರ್ ಕೊಡುವ ಅಧಿಕಾರ ಜನರಿಗಿದೆ. ಆದರೆ ರಾಜಕಾರಣ ಯಾಕೆ ಹೀಗಾಗ್ತಾ ಇದೆ? ರಾಜ್ಯವನ್ನು ಆಳಿದಂತಹ ವರ್ಗಗಳ ಪೈಕಿ ಅನೇಕರು ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟವರು, ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟವರು. ಆದರೆ ದಲಿತ ಸಮುದಾಯಕ್ಕೆ ಯಾಕೆ ಆಳುವ ಅವಕಾಶ ಇಲ್ಲ? ಇದು ಸ್ವಾಮೀಜಿಯವರ ಮಾತು. ಅವರು ಕೂಡ ರಾಜ್ಯವನ್ನ ರಾಜ್ಯಭಾರ ಮಾಡಲಿ. ಮಲ್ಲಿಕಾರ್ಜುನ ಖರ್ಗೆ 48ರಿಂದ 52 ವರ್ಷಗಳ ಅನುಭವ ಕಾಂಗ್ರೆಸ್ನಲ್ಲಿದೆ. ಎಷ್ಟು ಬಾರಿ ಕೇಂದ್ರ ಸಚಿವರು, ಈಗ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು, ರಾಜ್ಯದಲ್ಲಿ ಎಷ್ಟು ಬಾರಿ ಶಾಸಕರಾದರು, ಎಷ್ಟು ಬಾರಿ ಮಿನಿಸ್ಟರ್ ಆದರು. ಎಲ್ಲವೂ ಆಗಿಯಾದರೂ ರಾಜ್ಯವನ್ನಾಳುವ, ರಾಜ್ಯಭಾರ ಮಾಡುವ ಯೋಗ್ಯತೆ ಮತ್ತು ಅರ್ಹತೆ ಅವರುಗಳಿಗೆ ಇದ್ದರೂ ಕೂಡ ಯಾಕೆ ಕಾಂಗ್ರೆಸ್ನಲ್ಲಿ ಆ ಒಂದು ಅವಕಾಶಗಳನ್ನು ಮಾಡಿಕೊಡಲಾಗ್ತಿಲ್ಲ? ಹಾಗಾದರೆ ದಲಿತ ಸಮುದಾಯ ವೋಟ್ ಬ್ಯಾಂಕ್ ಸಮುದಾಯವಾಗಿ ಮಾತ್ರ ಕಾಂಗ್ರೆಸ್ನಲ್ಲಿ ಬಾಕಿ ಉಳಿದಿದೆಯಾ? ನಮ್ಮ ಮತ ಬೇಕು, ನಮ್ಮ ಬೆಂಬಲ ಬೇಕು, ನಮ್ಮ ಪರಿಪೂರ್ಣ ಪ್ರೋತ್ಸಾಹ ಮತ್ತು ನಮ್ಮ ಮತ ನಿಮಗೆ ಬೇಕು. ಆದರೆ ನಮ್ಮ ಸಮುದಾಯದ ವ್ಯಕ್ತಿ ರಾಜ್ಯಭಾರ ಮಾಡೋದಕ್ಕೆ ನೀವ್ಯಾಕೆ ಆಯ್ಕೆ ಮಾಡಿಕೊಳ್ಳೋದಿಲ್ಲ? ಈ ರಾಜ್ಯದ ಪ್ರತಿಯೊಬ್ಬ ಅಥವಾ ಪ್ರತಿ ಸಮುದಾಯದ ಪ್ರತಿನಿಧಿಯಾಗಿ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ನಾನು ಇಂಗಿತವನ್ನು ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿ ಮಾದಾಯ ಸ್ವಾಮೀಜಿ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಇದರಲ್ಲಿ ತಪ್ಪೇನಿದೆ? ಬಸವಮೂರ್ತಿ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿ ತಮ್ಮ ಇಂಗಿತನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನಲ್ಲಿ ಅನೇಕ ದಲಿತ ಅನೇಕರಿದ್ದಾರೆ. ಆ ಪೈಕಿ ಪರಮೇಶ್ವರ್ ಮತ್ತು ಮುನಿಯಪ್ಪ ಮತ್ತು ಪರಮೇಶ್ವರ ಹೆಸರು ಮಾತ್ರ ಯಾಕೆ ಪ್ರತ್ಯೇಕ ಉಲ್ಲೇಖ ಆಗುತ್ತೆ ಅಂತ ಕೇಳಿದ್ರೆ, ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಇದೆಯಪ್ಪ, ಸಾಂಪ್ರದಾಯಿಕವಾದಂಥ ಪದ್ಧತಿ. ಬಿಜೆಪಿಯಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಸಿಎಂ ಆಗುವಂಥ ಅಭ್ಯರ್ಥಿ ಅನ್ನೋ ಅರ್ಥದಲ್ಲಿ ಬಿಜೆಪಿಯಲ್ಲಿ ಆರಂಭದ ದಿನಗಳಲ್ಲಿ ಇದೇ ಥರ ಪದ್ಧತಿ ಇತ್ತಾದರೂ ಕೂಡ ಈಗ ಕಾಂಗ್ರೆಸ್ಸಿಗೂ ಕೂಡ ಅದೇ ಪದ್ಧತಿ ಬಂದಿದೆ. ಪರಮೇಶ್ವರ್ ನಿರಂತರವಾಗಿ 7 ಟರ್ಮು, ಅದರರ್ಥ 35 ವರ್ಷ ಕೆಪಿಸಿಸಿ ಆದರೂ ಅಂತಲ್ಲ, ಬರೋಬ್ಬರಿ DK ಶಿವಕುಮಾರ್ಗಿಂತಲೂ ಕೂಡ ಹೆಚ್ಚು ಕಾಲ ಕೆಪಿಸಿಸಿಯನ್ನು ನಿಭಾಯಿಸಿದವರು. ಇನ್ನು ಮುನಿಯಪ್ಪನವರು ಆಹಾರ ಸಚಿವರಂತವರು, ಈ ಹಿಂದೆಯೂ ಕೂಡ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದವರು. ಅವರು ಕೂಡ ಪರಮೇಶ್ವರ್ ಅವರ ಕಾಲ ಸಮಾನರವರು. ಅದೇ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದವರು. ವಲಸಿಗರಲ್ಲದ ವ್ಯಕ್ತಿಗಳಿಗೆ ಯಾಕೆ ಈ ತರಹದ್ದೊಂದು ಅವಕಾಶ ನಿರಾಕರಣೆಯಾಗುತ್ತೆ? ಸ್ವಾಮೀಜಿಯ ಇಂಗಿತ ಈಗ ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಸೊ ಸ್ವಾಮೀಜಿ ಆಗ್ರಹಿಸಿದ ಈ ವಾಕ್ಯವನ್ನು ಸ್ವೀಕಾರ ಮಾಡ್ತಾರಾ ಹೈಕಮಾಂಡ್? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.